ಡೆವಿಲ್ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ, ರಾಜಶೇಖರ್ ಎಂಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಕೊಂದು CM ಆಗಲು ಹೊರಟಿರುತ್ತಾನೆ. ಆದ್ದರಿಂದ ತಾಯಿ ಪ್ರೀತಿ ಇಲ್ಲದೆ ಅವನ ಮಗ ಕೆಟ್ಟವನಾಗಿ ಬೆಳೆದಿರುತ್ತಾನೆ. ಇದನ್ನು ಕಂಡ ರಾಜಶೇಖರ್ ತನ್ನ ಮಗನನ್ನು ವಿದೇಶಕ್ಕೆ ಕಳಿಸಿರುತ್ತಾರೆ. ಹಲವಾರು ವರ್ಷಗಳ ನಂತರ CM ಆಗಿರೋ ರಾಜಶೇಖರ್ ಅವರು ಭ್ರಷ್ಟಾಚಾರದ ಕೇಸಲ್ಲಿ ಜೈಲಿಗೆ ಸೇರುತ್ತಾರೆ. ಆಗ ಆ CM ಕುರ್ಚಿಯಲ್ಲಿ ಅವನ ಮಗನನ್ನು ಕೂಡಿಸಲು ತನ್ನ ಸಲಹೆಗಾರ ನಂಬಿಯಾರ್ಗೆ ತನ್ನ ಮಗನನ್ನು ವಿದೇಶದಿಂದ ಕರೆದುಕೊಂಡು ಬರಲು ಹೇಳುತ್ತಾರೆ. ಆದರೆ ಅವನಲ್ಲಿ ಕೆಟ್ಟವನಾಗಿದ್ದರಿಂದ ನಂಬಿಯಾರ್ ಕೂಡ ಏನು ಮಾಡೋಕ್ಕಾಗದೆ ಬೆಂಗಳೂರಿಗೆ ವಾಪಸ್ ಬಂದು ಅವಂದೇ ರೀತಿಯಲ್ಲಿರೋ ಕೃಷ್ಣ ಎಂಬ ವ್ಯಕ್ತಿಯನ್ನ ಆ CM ಕುರ್ಚಿಗೆ ತರಲು ಪ್ರಯತ್ನಿಸುತ್ತಾನೆ. ಮತ್ತು ಈ ಧನುಷ್ ಕೂಡ ವಾಪಸ್ ಬಂದಾಗ ಹೇಗೆ ಇವರಿಬ್ಬರ ಮಧ್ಯ ಒಂದು ಕ್ಲಾಶ್ ಆಗುತ್ತೆ ಮತ್ತು ಒಂದು ಹುಡುಗಿಗೆ ಹೇಗೆ ಕಿತ್ತಾಡುತ್ತಾರೆ ಮತ್ತು ಇವರ ಕೊನೆಯ CM ಯಾರಾಗ್ತಾರೆ ಎಂಬುದೇ ಈ ಸಿನಿಮಾದ ಒಂದು ಸ್ಟೋರಿ ಆಗಿದೆ.